ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ. ಅದು ಕಲಿಯುಗದ ಆರಂಭದ ದಿನಗಳು. ನಾರದರು ಭೂಭ್ರಮಣ ಮಾಡುತ್ತಾ ಅಲ್ಲಿ ಇಲ್ಲಿ ಸುತ್ತಿ ಸುತ್ತಿ ಆಯಾಸಗೊಂಡವರಾಗಿ ಬದರಿ ಕ್ಷೇತ್ರಕ್ಕೆ ಬಂದರು. ಬದರಿ ಕ್ಷೇತ್ರದಲ್ಲಿದ್ದ ಬಾಲಸನ್ಯಾಸಿಗಳಾದ ಸನಕಾದಿಗಳು ಇದ್ದರು. ನಾರದರನ್ನು ಕಂಡು, ಮಹರ್ಷಿಗಳೇ, ನೀವು ಚಿಂತಿತರಾದಂತೆ ಕಾಣುವಿರಿ, ಏಕೆ ಎಂದು ಕೇಳಿದರು. ನಾರದರು ಹೇಳಿದರು, ನಾನು ಎಲ್ಲಾ ತೀರ್ಥಕ್ಷೇತ್ರಗಳನ್ನು, ಪುಣ್ಯಕ್ಷೇತ್ರಗಳನ್ನು ಸಂಚಾರ ಮಾಡುತ್ತಾ ಬಂದೆ. ತೀರ್ಥಸ್ನಾನ ಮಾಡಿ ಕ್ಷೇತ್ರ ದರ್ಶನ ಮಾಡಿ ಬಂದರೂ ನೆಮ್ಮದಿ ಸಿಗುತ್ತಿಲ್ಲ. ಎಲ್ಲಿ ನೋಡಿದರೂ ಒಬ್ಬನೇ ಒಬ್ಬ ಪುಣ್ಯ ವ್ಯಕ್ತಿಗಳು ಕಾಣುತ್ತಿಲ್ಲ. ಸನ್ಯಾಸಿಗಳು, ಯೋಗಿಗಳು ಎಲ್ಲಾ ಕಪಟಿಗಳಾಗಿದ್ದಾರೆ. ಮನೆಗಳಲ್ಲಿ ಒಡಹುಟ್ಟಿದವರ ಜಗಳ, ದಾಂಪತ್ಯ ಕಲಹ ನಡೆಯುತ್ತಿದೆ. ಹಿರಿಯರಿಗೆ ಗೌರವವಿಲ್ಲ, ಕಿರಿಯರು ಮಾತು ಕೇಳುವುದಿಲ್ಲ. ಅನ್ನದಾನ ಮಾಡುವುದನ್ನು ಬಿಟ್ಟು ಮಾರುತ್ತಿದ್ದಾರೆ. ಜ್ಞಾನ ಹಂಚುವುದನ್ನು ಬಿಟ್ಟು ವ್ಯಾಪಾರ ಮಾಡುತ್ತಿದ್ದಾರೆ. ಸ್ತ್ರೀ ಪುರುಷರಾದಿಯಾಗಿ ಹಣಗಳಿಸುವುದರಲ್ಲಿ ಮುಳುಗಿದ್ದಾರೆ. ಶ್ರದ್ಧೆ, ಭಕ್ತಿ, ಪಾಪಪುಣ್ಯ, ದಾನಧರ್ಮ ಯಾವುದೂ ಮಾಡದೆ ಎಲ್ಲರೂ ಉಪದೇಶ ಮಾಡುವುದರಲ್ಲಿ, ಹಣಗಳಿಸುವುದರಲ್ಲಿ ತಲ್ಲೀನರಾಗಿದ್ದಾರೆ. ನಾನು ಹೀಗೆ ಸುತ್ತಿ ಸುತ್ತಿ ಬೇಸರವಾಗಿ ದಣಿದು ಕೊನೆಗೆ ಶ್ರೀಕೃಷ್ಣ ಆಡಿ ಬೆಳೆದ ಬೃಂದಾವನಕ್ಕೆ ಬಂದೆ. ಬಂದು ಒಂದು ಕಡೆ ನೋಡುತ್ತೇನೆ, ಒಂದು ಮರದ ಕೆಳಗೆ ಯುವತಿ ಕಣ್ಣೀರು ಹಾಕುತ್ತಾ ಕುಳಿತಿದ್ದಳು. ಅವಳ ಸಮೀಪದಲ್ಲಿ ಇಬ್ಬರು ಮುದುಕರು ಮಲಗಿದ್ದರು. ಆಕೆ ಅಳುತ್ತಾ ನನ್ನನ್ನು ಕರೆದಳು. ನಾನು ಹೋದೆ. ಯಾರು ನೀನು ಎಂದು ಕೇಳಿದಾಗ, ಮಹರ್ಷಿಗಳೇ, ನನ್ನ ಹೆಸರು ಭಕ್ತಿ. ಇಲ್ಲಿ ಮಲಗಿರುವವರು ಜ್ಞಾನ, ವೈರಾಗ್ಯ ಎಂಬ ನನ್ನ ಇಬ್ಬರು ಮಕ್ಕಳು. ನಾವು ಹುಟ್ಟಿದ್ದು ತಮಿಳುನಾಡಿನಲ್ಲಿ, ಬೆಳೆದದ್ದು ಕರ್ನಾಟಕದಲ್ಲಿ. ನಂತರ ಸಾಗುತ್ತಾ ಮಹಾರಾಷ್ಟ್ರದತ್ತ ಪ್ರಯಾಣ ಮಾಡಿ ಕೆಲ ದಿನ ಇಲ್ಲಿದ್ದು ಮುಂದೆ ಸಾಗುತ್ತಾ ಹೋದಂತೆ ನನ್ನ ಮಕ್ಕಳು ಮುದುಕರಾದರು. ನಾನು ಶಕ್ತಿಹೀನಳಾದೆ. ಅಂತೂ ಹೇಗೋ ಬಂದು ಬೃಂದಾವನ ಸೇರಿ ಇಲ್ಲಿ ಕುಳಿತೆವು. ಇಲ್ಲಿಂದ ಮುಂದೆ ಹೋಗಲು ನಮ್ಮಿಂದ ಹೆಜ್ಜೆ ಇಡಲು ಆಗುತ್ತಿಲ್ಲ ಎಂದಳು. ನಾರದರು ಯೋಚಿಸಿದರು. ಕಲಿಕಾಲ ಬಂದಂತೆ ಧರ್ಮ ನಾಶ ಹೊಂದುತ್ತಿದೆ. ಮೊದಲು ತಮಿಳುನಾಡಿನಲ್ಲಿ ಭಕ್ತಿಪಂಥ ಹುಟ್ಟಿತು. ಶಂಕರಾಚಾರ್ಯರು, ರಾಮಾನುಜರಂಥ ಮಹಾತ್ಮರು ಹುಟ್ಟಿ ಬೆಳೆದು ಧರ್ಮ ಬೆಳೆಸುವಲ್ಲಿ ಸಾಕಷ್ಟು ಶ್ರಮಿಸಿದರು. ಮುಂದೆ ಕರ್ನಾಟಕದಲ್ಲಿ ಕನಕದಾಸರು, ಪುರಂದರದಾಸರು ದಾಸಸಾಹಿತ್ಯ ಪ್ರಚುರಪಡಿಸುವುದರ ಮೂಲಕ ಅಭಿವೃದ್ಧಿಗೊಳಿಸಿದರು. ಇದು ಮುಂದೆ ಹೋಗುತ್ತಾ ಮಹಾರಾಷ್ಟ್ರದಲ್ಲಿ ಉತ್ಕೃಷ್ಟಗೊಂಡು ಪ್ರಚಾರ ಪಡೆಯಿತು. ಆದರೆ ಮುಂದೆ ಮುಂದೆ ಹೋಗುತ್ತಾ ನಶಿಸಿ ಹೋಗಿ ಆಡಂಬರ ಪ್ರಮುಖವಾಯಿತು. ಈ ಕಾರಣದಿಂದಲೇ ಮಹಾರಾಷ್ಟ್ರದಿಂದ ಹೊರಕ ಭಕ್ತಿ ಮತ್ತು ಅವಳ ಮಕ್ಕಳು ಹೀಗಾಗಿದ್ದಾರೆ ಎಂದು ಯೋಚಿಸಿದ ನಾರದರು, ಭಕ್ತಿದೇವಿಗೆ ಚಿಂತಿಸಬೇಡಮ್ಮ, ನಾನು ನೋಡುತ್ತೇನೆ ಎಂದು ಅಲ್ಲೇ ಕುಳಿತು ವೇದ ಪಾರಾಯಣ ಮಾಡಿದರು. ಮುದುಕರಾಗಿ ಮಲಗಿದ್ದ ಮಕ್ಕಳು ಒಮ್ಮೆಲೆ ಎದ್ದರು. ತುಂಬಾ ಸಂತೋಷವಾಯಿತು ತಾಯಿಗೆ. ಆದರೆ ತಕ್ಷಣವೇ ಮಲಗಿದರು. ನಾರದರು ಈ ವಿಚಾರವನ್ನು ಸನಕಾದಿಗಳಿಗೆ ಹೇಳಿ, ಇದು ಏಕೆ, ಹೇಗಾಯಿತು, ಮುಂದೆ ಏನು ಮಾಡುವುದು ಎಂದು ಕೇಳಿದರು. ಆಗ ಬಂದ ಧ್ವನಿ, ನಾರದರೇ, ಭಕ್ತಿ ಮತ್ತು ಜ್ಞಾನವೈರಾಗ್ಯರಿಗೆ ಭಾಗವತ ಶ್ರವಣ ಮಾಡಿಸಿ ಎಂದು ಆಶೀರಣಿ ವಾಣಿ ಕೇಳಿಸಿತು. ನಾರದರು ಸನಕಾದಿಗಳಲ್ಲಿ ಭಾಗವತ ಸಪ್ತಾಹ ಮಾಡುವಂತೆ ಪ್ರಾರ್ಥಿಸಿದರು. ಸನಕಾದಿಗಳು ಎಲ್ಲಿ ಮಾಡುವುದು ಎಂದು ಕೇಳಿದಾಗ, ಗಂಗಾ ನದೀ ತಟದಲ್ಲಿ ಎಂದರು. ಸನಕಾದಿಗಳು ಭಾಗವತ ಮಾಡುವುದಾಗಿ ನಾರದರಲ್ಲಿ ಸಂಕಲ್ಪ ಮಾಡಿದರು. ಭಾಗವತ ಸಪ್ತಾಹ ಮಾಡುವ ಸಂಕಲ್ಪ ಮಾಡುತ್ತಿದ್ದಂತೆ ಭಕ್ತಿದೇವಿಯ ಮಕ್ಕಳಾದ ಜ್ಞಾನವೈರಾಗ್ಯರು ಎದ್ದು ನಿಂತರು. ಮಲಗಿದ್ದ ಮಕ್ಕಳಿಬ್ಬರು ಎದ್ದುದನ್ನು ಕಂಡು ತಾಯಿ ಭಕ್ತಿದೇವಿಗೆ ಸಂತೋಷವಾಯಿತು. ಅವಳ ಮೈಯಲ್ಲಿ ಶಕ್ತಿ ಸಂಚಲನವಾಯಿತು. ಹಾಗೆ ನಾರದರ ಜೊತೆ ಭಾಗವತ ಸಪ್ತಾಹ ಕೇಳಲು ಅತ್ಯುತ್ಸಾಹದಿಂದ ಗಂಗಾನದಿ ತಟಕ್ಕೆ ಕುಣಿಯುತ್ತಾ ಹೊರಟಳು. ಬಾಲಸನ್ಯಾಸಿಗಳಾದ ಸನಕಾದಿಗಳು, ನಾರದರು ಮತ್ತು ಭಕ್ತಿದೇವಿ, ಅವಳ ಮಕ್ಕಳಾದ ಜ್ಞಾನವೈರಾಗ್ಯರು ಎಲ್ಲರೂ ಭಾಗವತ ಸಪ್ತಾಹ ಕೇಳಲು ಗಂಗಾನದಿ ತಟಕ್ಕೆ ಬಂದರು. ಈ ವಿಚಾರ ಸುತ್ತಮುತ್ತಲೆಲ್ಲಾ ಕಡೆಗೂ ಹರಡಿ ಭಾಗವತ ಸಪ್ತಾಹ ಕೇಳಲು ಸಾವಿರಾರು ಜನ ನೆರೆದರು. ಎಲ್ಲರ ಆಶಯದಂತೆ ಸನಕಾದಿಗಳು ನಾರದರಿಗೆ ಭಾಗವತ ಹೇಳುವ ಮೂಲಕ 7 ದಿನಗಳ ಕಾಲ ಸಪ್ತಾಹ ಆಚರಣೆ ಮಾಡಿದರು. 7ನೇ ದಿನ ಸಪ್ತಾಹ ಮುಗಿಯುತ್ತಿದ್ದಂತೆ ಮುದುಕರಾಗಿದ್ದ ಭಕ್ತಿದೇವಿಯ ಮಕ್ಕಳು ಯುವಕರಾಗಿ ಭಜನೆ ಮಾಡುತ್ತಾ ತಾಯಿ ಜೊತೆ ಕುಣಿಯಲು ಶುರುಮಾಡಿದರು. ನೆರೆದ ಜನರೆಲ್ಲರಿಗೂ ಭಾಗವತ ಸಪ್ತಾಹ ಮುಗಿಯುತ್ತಿದ್ದಂತೆ ದೇಹದಲ್ಲಿ ಶಕ್ತಿ ನೋಡಿ ಉತ್ಸಾಹ ಬಂದಿತು. ಅವರೆಲ್ಲರೂ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಮುಂದೆ ನೆಮ್ಮದಿಯಿಂದ ಕಾಲಯಾಪನೆ ಮಾಡಿ ಭಗವಂತನ ಸಾನ್ನಿಧ್ಯ ಸೇರಿದರು. ಮನಸ್ಸಿನ ಕ್ಲೇಶಗಳು, ಕಷ್ಟಗಳು ಎಲ್ಲ ಕಳೆಯಲು ಸಹಕಾರಿಯಾದ ಮತ್ತು ಸಕಲ ಪಾಪದೋಷಗಳ ನಿವಾರಣೆಗಾಗಿ ಕಲಿಯುಗದಲ್ಲಿ ಭಾಗವತ ಸಪ್ತಾಹ ಕೇಳುವುದರ ಮೂಲಕ ಎಲ್ಲಾ ಪಾಪಕರ್ಮಗಳಿಂದ ಪಾರಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವುದರಲ್ಲಿ ಸಂದೇಹವೇ ಇಲ್ಲ.
ಇಂಥ ಪುಣ್ಯಪ್ರದವಾದ ಭಾಗವತ ಕೇಳುವುದರಿಂದ ಹಗಲೂ ರಾತ್ರಿ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ನಮ್ಮ ಕುಕೃತ್ಯಗಳೆಲ್ಲ ಕಳೆದು ಸದ್ಬುದ್ಧಿ ಸನ್ಮಾರ್ಗದಿಂದ ನಡೆಯುವಂತೆ ಭಗವಂತನೇ ಪ್ರೇರಣೆ ನೀಡುತ್ತಾನೆ. ಸಮೃದ್ಧಿಯನ್ನು ಕೊಟ್ಟು ಸದ್ಗತಿ ಪಡೆಯಲು ಅವನೇ ಸಹಾಯ ಮಾಡುತ್ತಾನೆ.